Hi, hello, namaste. A very warm welcome to Bio Classes. We have already successfully completed a very interesting chapter from our botany track, that is morphology of flowering plants, right? So already we have completed. But actually, it's a further next continued part is anatomy of flowering plants. The first one is morphology of flowering plants. Next continued chapter is anatomy of flowering plants. But let me consider another very interesting chapter in the botany, a major chapter also. I think 34 videos we have done. 34 videos are there on the morphology of flowering plant chapter only. That means nearly 1 month, more than 1 month it took for that chapter only. But a chapter at a time, that is slow again the concept, esto concept. And most of the things we have discussed the concepts which are not given in our textbook. Extra concepts we have discussed. ಸೊ ಎಷ್ಟೋ ಟೈಮ್ಸ್ ಸ್ಟೂಡೆಂಟ್ಸ್ಗಳು ಹೇಳ್ತಿದ್ರು ಸರ್ ಈ ಕಾನ್ಸೆಪ್ಟ್ ಚಾಪ್ಟರ್ದಲ್ಲಿ ಇಲ್ಲಲ್ಲ ಮತ್ತೆ ಕೇಳ್ತಾ ಇದ್ದೀನಿ ಅಂತ. ಬಟ್ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಟೈಮ್ದಲ್ಲಿ ಪ್ರಿಪರೇಷನ್ಗೆ ಬಹಳ ಅನುಕೂಲ ಆಗುತ್ತೆ. ಸೊ ಈ ಚಾಪ್ಟರ್ ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಏನಿದೆ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ನಲ್ಲಿ ಅದರ ಜೊತೆಗೆ ಒಂದಿಷ್ಟು ಎಕ್ಸ್ಟ್ರಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಕವರ್ ಮಾಡ್ತಾ ಹೋಗೋಣ ನೆಕ್ಸ್ಟ್ ಈ ಚಾಪ್ಟರ್ದಲ್ಲಿ. ರೈಟ್, ಐ ಥಿಂಕ್ ಯು ಹ್ಯಾವ್ ಕಂಪ್ಲೀಟೆಡ್ ಆಲ್ರೆಡಿ ಒನ್ ಮೋರ್ ಥಿಯರಿ ಎಕ್ಸಾಮಿನೇಷನ್ ಆನ್ ದಿಸ್ ಚಾಪ್ಟರ್ ಓನ್ಲಿ. ಅಂಡ್ ಒನ್ ಮೋರ್ ಥಿಂಗ್ ಬಿಫೋರ್ ಗೋಯಿಂಗ್ ಟು ದ ಆಕ್ಚುಯಲ್ ಚಾಪ್ಟರ್, ಕೆಲವೊಂದಿಷ್ಟು ವಿಚಾರಗಳನ್ನ ಇನ್ನೊಂದು ಸಾರಿ ರಿವಿಷನ್ ಮಾಡ್ತಾ ಇದ್ವಿ. ಕೆಲವೊಂದಿಷ್ಟು ವಿಚಾರಗಳನ್ನ ಏನು ಅಂತಂದ್ರೆ, ಅಫ್ಕೋರ್ಸ್ ಈಗ ರೆಗ್ಯುಲರ್ ಕ್ಲಾಸಸ್ ತರ ಈ ಆನ್ಲೈನ್ ಕ್ಲಾಸಸ್ಗಳು ನಿಮ್ಗೆ ಕಂಫರ್ಟ್ ಅನಿಸ್ಲಿಕ್ಕಿಲ್ಲ ಕೆಲವೊಂದಿಷ್ಟು ಟೈಮ್ಗಳಲ್ಲಿ. ಬಟ್ ವಿ ನೀಡ್ ಟು ಆಲ್ವೇಸ್ ಲುಕ್ ಅಟ್ ದ ಪಾಸಿಟಿವ್ ಪಾಯಿಂಟ್ಸ್ ರಿಗಾರ್ಡಿಂಗ್ ದ ಕ್ಲಾಸಸ್ ವಾಟ್ ವಿ ಆರ್ ಹ್ಯಾವಿಂಗ್ ರೈಟ್ ನೌ. ಅದರಲ್ಲಿ ಪಾಸಿಟಿವ್ ನನಗೇನು ಸಿಗುತ್ತೆ ಅಂತ ನೋಡ್ಬೇಕು. ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡೋದಕ್ಕಿಂತ ನೀವೊಂದು ಥಿಂಕ್ ಮಾಡಿರಿ, ಆನ್ಲೈನ್ ಕ್ಲಾಸಸ್ ಇರೋದ್ರಿಂದ ಇಲ್ಲಿ ಜಸ್ಟ್ ಕನೆಕ್ಷನ್ ನಮಗೆ ಮತ್ತು ಇಂಡಿವಿಜುವಲ್ ಆಗಿ ನಿಮಗೆ ಮಾತ್ರ ಇದೆ. ದಟ್ ಮೀನ್ಸ್ ವಿ ಡು ನಾಟ್ ಹ್ಯಾವ್ ಎನಿ ಕೈಂಡ್ ಆಫ್ ಡಿಸ್ಟರ್ಬೆನ್ಸಸ್. ಆಫ್ ಕೋರ್ಸ್ ರೈಟ್ ನೌ ಇನ್ ಯುವರ್ ಹೋಮ್ ದೇರ್ ಮೇ ಬಿ ಡಿಸ್ಟರ್ಬೆನ್ಸ್ ಫಾರ್ ಯು. ಅದನ್ನು ಬಿಟ್ಟರೆ ಈಗ ನಮಗೆ ನಿಮಗೆ ಡೈರೆಕ್ಟ್ ಆಗಿ ಒಂದು ಕನೆಕ್ಷನ್ ಇದೆ, ರೈಟ್? ಬಟ್ ಒಂದೇನಂದ್ರೆ ಎಷ್ಟೋ ಸ್ಟೂಡೆಂಟ್ಸ್ಗಳು ಏನು ಹೇಳ್ತಾರೆ, ಸರ್ ನಮಗೆ ಆನ್ಲೈನ್ ಕ್ಲಾಸಸ್ ರೆಗ್ಯುಲರ್ ಕ್ಲಾಸಸ್ ಥರ ಆಗ್ತಾ ಇಲ್ಲ, ಚಾಪ್ಟರ್ಗಳು ನಮ್ಗೆ ಕನೆಕ್ಟ್ ಆಗ್ತಾ ಇಲ್ಲ, ಅದು ಚಾಪ್ಟರ್ದಲ್ಲಿ ಏನು ಹೇಳ್ತಾ ಇದ್ರು ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ ಅಂತ ಬೇರೆ ಈ ಬಯಾಲಜಿ ಸಬ್ಜೆಕ್ಟ್ ಆಗಲಿ ಅದು ಬೇರೆ ಸಬ್ಜೆಕ್ಟ್ ಆಗಲಿ ಕಂಪ್ಲೇಂಟ್ ಮಾಡ್ತಿರ್ತಾರೆ, ಸಾಕಷ್ಟು ಜನ ಹೇಳ್ತಿರ್ತಾರೆ. ಅಫ್ಕೋರ್ಸ್ ಇರೋದು ಆ ರೀತಿ. ಬಟ್ ಏನು ಅಂತಂದ್ರೆ, ನೀವು ಅದನ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡಲಾರ್ದೇ ನೀವು ಕ್ಯಾಶುವಲ್ ಆಗಿ ತಗೊಳ್ಳೋ ಸರವಾಗಿ ಸಮ್ಟೈಮ್ಸ್ ಆ ರೀತಿ ಪ್ರಾಬ್ಲಮ್ ಅನೈಸ್ ಆಗ್ಬೋದು. ಏನು ಅಂತಂದ್ರೆ, ನೋಡಿ ಈಗ ಆನ್ಲೈನ್ ಕ್ಲಾಸಸ್ ನಡೀತಿದ್ದಾಗ ನಾವು ಮ್ಯಾಕ್ಸಿಮಮ್ ಕ್ಲಾಸ್ ಸರ್ ಹೇಳ್ತಾರೆ ನಿಮಗೆ. ಸೊ ಮ್ಯಾಕ್ಸಿಮಮ್ ವಿ ಕ್ಯಾನ್ ಟೇಕ್ ಹಾಫ್ ಎನ್ ಅವರ್ ಆರ್ 40 minutes ಮ್ಯಾಕ್ಸಿಮಮ್ ಫರ್ ಕ್ಲಾಸ್, or let us consider half an hour. Average class half an hour. Totally we are giving or uploading 8 classes per day. That means 4 hours. 8 classes ಅನ್ನ ಸೇರಿಸಿದ್ರೆ ಕರೆಕ್ಟ್ ಆಗಿ 4 ತಾಸು ಆಗುತ್ತೆ. ನಮ್ಗೆ ಇನ್ನೂ ಎಷ್ಟು ಅವರ್ ಟೈಮ್ ಇದೆ ನಮಗೆ ಓದಲಿಕ್ಕೆ, ಪ್ರಿಪರೇಷನ್ ಆಗಲಿಕ್ಕೆ, ಕ್ಲಾಸಸ್ ಅನ್ನ ರಿವಿಷನ್ ಮಾಡಲಿಕ್ಕೆ ಎಷ್ಟೋ ಟೈಮ್ ಇದೆ. ಮತ್ತು ಇದೊಂದು 7 to 5 o'clock ಇದು ನಾವು ಅಲಾಟ್ ಮಾಡೋ ಟೈಮ್. 7 ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇನ್ ಬಿಟ್ವೀನ್ ಗ್ಯಾಪ್ ಕೊಟ್ಟು ಅಪ್ ಟು 5 ಎಂಡ್ ಆಗುತ್ತೆ. ಸೊ ಆಫ್ಟರ್ 5 ವಾಟ್ ವಿಲ್ ಯು ಡು? 5 ಗಂಟೆ ಆದ್ಮೇಲೆ ನೀವೇನು ಮಾಡ್ತೀರಿ? ಇನ್ನೂ ಸಾಕಷ್ಟು ಟೈಮ್ ಇದೆಯಲ್ಲ. ಸೊ ಅದನ್ನು ರಿವಿಷನ್ಗೆ ಅಂತ ಹಾಕೊಡ್ರಿ ಟೈಮ್. ನಿಮ್ಗೆ ಅನಿಸ್ಬೋದು ರಿವಿಷನ್ ಆದರೆ ಯಾವಾಗಲೂ ಕಂಟಿನ್ಯೂಸ್ ಮೊಬೈಲ್ ಹಿಡ್ಕೊಂಡು ಕುಂದ್ರಲಿಕ್ಕೆ ಆಗೋದಿಲ್ಲ ನಮಗೆ ತರ್ಬೋದು. ಬಟ್ ಅದೇ ಒಂದು 3 ಫಿಲಮ್ಸ್ ಇದ್ವು ಅಂದ್ರೆ ನಾವು ಮೊಬೈಲ್ದಲ್ಲಿ ನೋಡೋದು ಯಾವ್ದಾದ್ರು ಒಂದು 3 ಫಿಲಮ್ಸ್ ಇದ್ರೆ ಮಾಡ್ತೇವಲ್ಲ. ಸೊ ಇನ್ ದಿಸ್ ಕ್ರೂಷಿಯಲ್ ಟೈಮ್ ಯು ಹ್ಯಾವ್ ಟು ಕನ್ಸಿಡರ್ ವಿಡಿಯೋ ಕ್ಲಾಸಸ್ ವೆರಿ ಸೀರಿಯಸ್ಲಿ. ಟೈಮ್ ಜಾಸ್ತಿ ಆಯಿತು ಅಂತಲ್ಲ, ಟೈಮ್ ಕಡಿಮೆ ಆಯಿತು ಅಂತಲ್ಲ. ಯಾಕಂದ್ರೆ ನೀವು ಇದನ್ನ ನೆಗ್ಲೆಕ್ಟ್ ಮಾಡಿದ್ರೆ ನಾಳೆಗೆ ಆಫ್ಲೈನ್ ಕ್ಲಾಸಸ್ ರೆಗ್ಯುಲರ್ ಆಗಿ ಬಂದಾಗ ಅಲ್ಲಿ ಟಫ್ ಆಗುತ್ತೆ, ಕಷ್ಟ ಅನ್ಸುತ್ತೆ. ಮತ್ತೆ ಇನ್ನೊಂದು ಸರ್ ಹೇಳ್ತಾ ಇದ್ದೀನಿ, ಇದೇ ಚಾಪ್ಟರ್ನ ರಿವಿಷನ್ ಮಾಡ್ತಾರಂತ ತಲೆ ಇಟ್ಕೊಂಡು ಕುತ್ಕೊಳ್ಳಿಕ್ಕೆ ಹೋಗೋದು. ವೈ? ಬಿಕಾಸ್ ಟೈಮ್ ಈಸ್ ಅ ಶಾರ್ಟ್ ಆ್ಯಂಡ್ ಆಲ್ರೆಡಿ ವಿ ಹ್ಯಾವ್ ಸ್ಪೆಂಡ್ ಲಾಟ್ ಆಫ್ ಟೈಮ್. ನಮ್ಗೆ ಉಳಿದಲ್ಲಿ ಕಡಿಮೆ ಟೈಮ್ ಇರುತ್ತಲ್ಲ ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆದಾಗ. ಸೊ ಹಾಗಾಗಿ ಈ ಕ್ಲಾಸಸ್ ಅನ್ನ ಸೀರಿಯಸ್ ಆಗಿ ತಗೊಳ್ಳಿ. ಮತ್ತು ಇನ್ನೊಂದು ಬೆನಿಫಿಟ್ ಏನಂದ್ರೆ, when we used to be in the offline classes, if today class over means we can't get the same class in tomorrow's classes. ನಮ್ಗೆ ಹಿಂದಿನ ಕ್ಲಾಸಲ್ಲಿ ಸಿಗೋದಿಲ್ಲ, ಬಟ್ ಎಲ್ಲಿ ಸಿಗುತ್ತಲ್ಲ ನಮಗೆ. ನೀವು ಹಿಂದಿನ ವಿಡಿಯೋಸಲ್ಲಿ ನೋಡ್ಬೋದು, ಅದ್ರ ಹಿಂದಿನ ವಿಡಿಯೋಸಲ್ಲಿ ನೋಡ್ಬೋದು, ಅದ್ರ ಹಿಂದಿನ ವಿಡಿಯೋಸಲ್ಲಿ ನೋಡ್ಬೋದು, ನೀವು ರಿವಿಷನ್ ಮಾಡ್ಕೋಬೋದು ಸಾಕಷ್ಟು. ಸೊ ಲುಕ್ ಆಟ್ ಟುವರ್ಡ್ಸ್ ದಿ ಪಾಸಿಟಿವ್ನೆಸ್ ಇನ್ ದೀಸ್ ಆನ್ಲೈನ್ ಕ್ಲಾಸಸ್. ಅದ್ರಲ್ಲಿ ಪಾಸಿಟಿವ್ನೆಸ್ ನೀವು ಅಷ್ಟೇ ತಗೊಳ್ರಿ ಅಂತ. ಮತ್ತು ಇನ್ನೊಂದು, ಯಾವುದೋ ಒಬ್ಬ ಸ್ಟೂಡೆಂಟ್ ಮನೆ ಕಾಲ್ ಮಾಡಿದಾಗ ಹೇಳ್ತಾ ಇದ್ದೆ, ಸರ್ ನನಗೆ ವಿಡಿಯೋ ಕ್ಲಾಸಸ್ ನೋಡಿದಾಗ ಚಾಪ್ಟರ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ ರೀ, ಇವನ್ ಅದನ್ನು ಹೇಳೋ ಟೈಮ್ದಲ್ಲಿ ನನಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ರೀ,
ಬಟ್ ಅದನ್ನ 2 days 3 days ಬಿಟ್ಟು ನೋಡಿದ್ರೆ ಅದೇನು ಹೇಳಿದ್ರು ಅದು ಮ್ಯಾಚ್ ಆಗೋದಿಲ್ಲ, ಕನ್ಫ್ಯೂಷನ್ ಆಗುತ್ತೆ ನನಗಂತ ಹೇಳ್ತಾ ಇದ್ದಾರೆ. ನಾನು ಅದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಎಷ್ಟೋ ಜನಕ್ಕೆ ಆ ಪ್ರಾಬ್ಲಮ್ ಇದೆ. ಕ್ಲಾಸನ್ನು ಹೇಳೋ ಟೈಮ್ದಲ್ಲಿ ಕ್ಲಾಸ್ ಕೊಡೋ ಟೈಮ್ದಲ್ಲಿ ಓಕೆ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಅನ್ಸುತ್ತೆ. ಬಟ್ 2 ಅಥವಾ 3 days ಬಿಟ್ಟು ನೋಡಿದ್ರೆ ಅದು ವಾಪಸ್ ನೋಡಿದ್ರೆ ಗೊತ್ತಾಗೋದಿಲ್ಲ, ಅಥವಾ ಏನು ಬರ್ಕೊಂಡಿದ್ರು ಓದಲಿಕ್ಕೆ ಹೋದ್ರೆ ಗೊತ್ತಾಗೋದಿಲ್ಲ ನಿಮಗೆ. ಸೊ ಯಾಕೆ ಆ ಥರ ಪ್ರಾಬ್ಲಮ್ ಅರೈಸ್ ಆಗುತ್ತೆ ಅಂದರೆ ಒಂದು ತಲೆ ಇಟ್ಕೊಳ್ಳಿ. Whatever the class you have seen today, whatever the rights you have written regarding this class today, you have to finish the revision of that class today itself. ನೀವು ಯಾವ ಕ್ಲಾಸನ್ನ ನೋಡಿದ್ರೋ ಇವತ್ತು ವಿಡಿಯೋ ಕ್ಲಾಸು, ಅದರದ ರನ್ನಿಂಗ್ ನೋಟ್ಸ್ ಆಗಲಿ ಅಥವಾ ಡಿಕ್ಟೇಟ್ ನಾವು ಕೊಟ್ಟರು ನೋಟ್ಸ್ ಆಗಲಿ ಏನು ಬರ್ಕೊಂಡಿದ್ರು ಅದನ್ನು ಅವತ್ತೇ ಫಿನಿಶ್ ಮಾಡ್ಕೊಳ್ಳೋದು ನೀವು ನೋಡ್ಕೊಳ್ಳೋದು. ಅಂದರೆ 5 ಗಂಟೆಗೆ ನಿಮ್ಗೆ ಅದೆಲ್ಲ ಮುಗಿತು ಅಂತ ಅಂದ್ಕೊಂಡು ಒಂದು ಸಾರಿ ಮಲ್ಗೋ ಟೈಮ್ ಮಲ್ಗೋ ಟೈಮಲ್ಲಿ ನೀವು ನೋಟ್ಸ್ ಏನು ಬರ್ಕೊಂಡಿದ್ವಿ ಒಂದು ಸಾರಿ ಕಣ್ಣಾಡಿಸ್ಕೊಳ್ಳೋದು. ಓಕೆ, ಇವತ್ತಿಷ್ಟು ಕಾನ್ಸೆಪ್ಟ್ ಆಯಿತು. ಈ ಕಾನ್ಸೆಪ್ಟ್ ವಿಡಿಯೋ ನನ್ನ ಜೊತೆ ಲಿಂಕ್ ಆಯ್ತು ಅದು ಹೇಳಿದ್ದು, ಹೌದಾ? ನೀವು ಅವತ್ತೇ ಮುಗಿಸ್ಕೊಂಡು ಇಟ್ಕೊಂಡ್ರಿ ಅಂತಂದರೆ ನೀವು 3 days ಬಿಟ್ಟು ಅದು ನೋಡೋಕೆ ಹೋಗ್ಬೇಡ್ರಿ. ಇನ್ನು 2-3 days ಬಿಟ್ಟು ಆಮೇಲೆ ಏನು ತೊಗೊಳ್ರಿ, ಕ್ವಿಕ್ಕಾಗಿ ಮುಗಿತೆ ನಿಮ್ಗೆ ಅದು ನೋಟ್ಸ್ ಬರ್ಕೊಳ್ಬೇಕು, ಈಸಿಯಾಗಿ ಕರೆಕ್ಟ್ ಆಗುತ್ತೆ. ಬಟ್ ನಾವೇನು ಮಾಡ್ತೀವಿ, ವಿಡಿಯೋ ನೋಡ್ತೀವಿ, ಪಾಸಿಬಲ್ ಆದರೆ ಅದನ್ನು ಪಾಸ್ ಮಾಡಿ ರನ್ನಿಂಗ್ ನೋಟ್ಸ್ ಮಾಡ್ತೀವಿ, ಇಲ್ಲಾಂದ್ರೆ ಗ್ರೂಪ್ನಲ್ಲಿ ನಾವೇ ನೋಟ್ಸ್ ಹಾಕಿರ್ತೇವೆ ಬರ್ಕೊಳ್ತೀವಿ, ಬೋಯ್ತು. ದ ವರ್ಕ್ ಈಸ್ ಡನ್ ಫಾರ್ ಅಸ್. ಅನ್ಕೊಳ್ಳೋಷ್ಟು ವಿಡಿಯೋ ಕ್ಲಾಸ್ ನೋಡಿದ್ರೆ ನೋಟ್ಸ್ ಬರ್ಕೊಂಡು ಮುಗಿತಂತ. ಬಟ್ ಅದು ವರ್ಕ್ ಅಲ್ಲ. ವಿಡಿಯೋ ಕ್ಲಾಸ್ ಮಾಡಿ ನೋಟ್ಸ್ ಬರ್ಕೊಂಡಾದ್ಮೇಲೆ ನೀವು ಒಂದು ಟೈಮಿಂಗ್ ಹಾಕ್ಕೊಳ್ರಿ. ಈವ್ನಿಂಗ್ 7 o'clock ಆದಮೇಲೆ ಅಥವಾ 8 o'clock ನಿಂತರೋ ಅವಿಷ್ಟು ಕ್ಲಾಸಸ್ ಏನು ನೋಟ್ಸ್ ಆಗಿದ್ದೋ ಒಂದು ಹಾಫ್ ಆನ್ ಅವರ್ 15 minutes 20 minutes ರಿವಿಷನ್ ಮಾಡ್ಕೊಳ್ಳಿ ಸರ್, ನೋಟ್ಸ್ ನೋಡ್ಕೊಳ್ಳಿ. ಮತ್ತೆ 2-3 days ಬಿಟ್ಮೇಲೆ ಅದನ್ನ ಒಂದ್ಸಾರಿ ಇನ್ನೊಂದ್ಸಾರಿ ನೋಡ್ಕೊಂಡು. ಸೊ ಇಟ್ ಫೀಲ್ಸ್ ಮೋರ್ ಬೆಟರ್. ಎಷ್ಟು ಈಸಿ ಅನ್ಸುತ್ತೆ ನಿಮಗೆ ಕಾನ್ಸೆಪ್ಟ್. ಯಾಕೆಂದರೆ ನಾವೆಲ್ಲ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಸಾಕಷ್ಟು ಇರೋದ್ರಿಂದ ಅದಕ್ಕೆ ಹೇಳ್ತಾ ಇರೋದು, ನಿಮಗೆ ಬರ್ಡನ್ ಆಗ್ಬಾರ್ದು, ನೀವು ಸ್ಪೆಷಲ್ ಎಫರ್ಟ್ ಹಾಕೋಬೇಕು, ಜಾಸ್ತಿ ಎಫರ್ಟ್ ಹಾಕೋಬೇಕು. ಸೊ ಹಂಗಾಗಿ ಹೇಳ್ತಾ ಇರೋದು, ಈ ಕ್ಲಾಸಸ್ಗಳನ್ನು ಈ ಚಾಪ್ಟರ್ನ ಇನ್ನೂ ಸೀರಿಯಸ್ ಆಗಿ ತಗೊಂಡ್ರೆ, ಸೀರಿಯಸ್ ಇನ್ ದ ಸೆನ್ಸ್ ಬಿ ಇಂಟ್ರಾಕ್ಟ್ ವಿತ್ ದ ಕ್ಲಾಸಸ್. ಎಷ್ಟೋ ಜನ ಕ್ವಶನ್ ಕೇಳೋದು. ಮತ್ತು ಇನ್ನೊಂದು ಥಿಂಕ್ ಮಾಡಿರಿ, ಒಂದು ಕ್ವಶನ್ ಕೇಳಲಿಕ್ಕೆ ಆಗೋದಿಲ್ಲ ನಿಮ್ಗೆ ಕ್ಲಾಸ್ಗೆ, ಜಸ್ಟ್ ಒಂದು ಕ್ವಶನ್. ನಾವೇನೇನೋ ಮೆಸೇಜ್ ಮಾಡ್ತಿರ್ತೀವಿ, ಏನೇನೋ ಇದಕ್ಕೂ ಟೈಮ್ ಸ್ಪೆಂಡ್ ಮಾಡ್ತಿರ್ತೀವಿ. ಅವತ್ತಿನ ಏನು ಕ್ಲಾಸ್ ಆಗಿತ್ತು ಅದ್ರ ರಿಲೇಟೆಡ್ ಜಸ್ಟ್ ಒಂದು ಕ್ವಶನ್. ವಿ ಆರ್ ಗೆಟಿಂಗ್ ಟೂ ಮೆನಿ ಕ್ವಶನ್ಸ್, ಲಾಟ್ ಆಫ್ ಕ್ವಶನ್ಸ್. ಬಟ್ ನಾವು ಯಾರು ಕೇಳೋದಿಲ್ಲ. ಯಾಕೆ? ಯಾರು ಟೈಪ್ ಮಾಡ್ತಾರೆ ಬರೋವನ್ನೆಲ್ಲ, ಎಲ್ಲ ಟೈಪ್ ಮಾಡಿ ಕಳ್ಸೋದನ್ನೆಲ್ಲ. ಬಟ್ ಹೇಳ್ತೀನಲ್ಲ, ನೀವು ಎಷ್ಟು ನೆಗ್ಲಿಜೆನ್ಸಿ ತೋರಿಸ್ತೀರೋ ಅಷ್ಟು ನಿಮಗೆ ಬರ್ತಾ ಬರ್ತಾ ಟಫ್ನೆಸ್ ಕ್ರಿಯೇಟ್ ಆಗುತ್ತೆ. ಒಂದು ಮೆಸೇಜ್ ಆಮೇಲೆ ಕ್ಲಾಸ್ ರಿಗಾರ್ಡಿಂಗ್ ಒಂದು ಮೆಸೇಜ್ ಹಾಕ್ಬಿಡೋದು. ನಿಮ್ಗೆ ಆಲ್ರೆಡಿ ಎಲ್ಲ ಲೆಕ್ಚರ್ಸ್ ಪರ್ಸನಲ್ ನಂಬರ್ಸ್ ಇದಾವಲ್ಲ. ಸೊ ಇದು ಮ್ಯಾಥ್ಸ್ ಕ್ಲಾಸ್ ಮುಗಿತಾ, ಮ್ಯಾಥ್ಸ್ ಲೆಕ್ಚರ್ಸ್ ಯಾವುದೋ ಒಂದು ನಂಬರ್ ತೊಗೊಂಡು ಅವ್ರಿಗೆ ಮೆಸೇಜ್ ಹಾಕೋದು. ಫಿಸಿಕ್ಸ್ ಕ್ಲಾಸ್ ಕಂಪ್ಲೀಟ್ ಆಯಿತಾ, ಫಿಸಿಕ್ಸ್ದ ಯಾವುದೋ ಲೆಕ್ಚರ್ಸ್ಗೆ ನಿಮ್ಗೆ ಯಾವ ಡೌಟ್ ಇತ್ತು ಅದನ್ನು ಅವ್ರಿಗೆ ಮೆಸೇಜ್ ಹಾಕೋದು. ನೀವು ಹಿಂಗೆ ಮಾಡ್ತಾ ಇದ್ರೆ ನಿಮ್ಗೆ ಒಂದು ಏನು ಬೆನಿಫಿಟ್ ಅಂದರೆ, ನೀವು ಎಲ್ಲ ಲೆಕ್ಚರ್ಸ್ ಜೊತೆ ಟಚ್ ಉಳ್ತೀವಿ, ಎಲ್ಲ ಲೆಕ್ಚರ್ಸ್ ಜೊತೆ ಟಚ್ನಲ್ಲಿ ಇರ್ತೀವಿ. ಒಂದು ತಿಂಗ್ ನೀವು ನಾವೇನು ಅಂತ ನಿಮಗೆ ಸದ್ಯಕ್ಕೆ ಗೊತ್ತಾಗಿರ್ಬೋದು, ಬಟ್ ನೀವು ಹೆಂಗಿದ್ರೆ ನಮ್ಗೆ ಗೊತ್ತಿಲ್ಲಲ್ಲ. ಅವ್ರು ಗೊತ್ತು ಮಾಡಿಸ್ಬೇಕಂದ್ರೆ ನೀವು ಲೆಕ್ಚರ್ ಜೊತೆ ಇಂಟ್ರಾಕ್ಟ್ ಆಗಬೇಕು. ಲೆಕ್ಚರ್ಸ್ ಜೊತೆ ಇಂಟ್ರಾಕ್ಟ್ ಆಗಬೇಕಂತಂದ್ರೆ ಒಂದು ಕ್ವಶನ್ ಕೇಳ್ತೀವಿ, ಏನೋ ಒಂದು ಡೈಲಿ ಒಂದು ಕ್ವಶನ್. ದಟ್ ಮೀನ್ಸ್ ಯು ಫೀಲ್ ಬೆಟರ್ regarding the classes. So it leads to the next class. ನೀವು ಇವತ್ತೇನೋ ಒಂದು ಕ್ವಶನ್ ಕೇಳಿದ್ರೆ ಒಂದು ಕ್ಲಾಸ್ ಇಟ್ಕೊಂಡು ಅದು ನಿಮ್ಮ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಈಸಿ ಮಾಡಿಸುತ್ತೆ, ಅದು ನೆಕ್ಸ್ಟ್ ಕ್ಲಾಸ್ ಇನ್ನೂ ಈಸಿ ಆಗುತ್ತೆ. ಸೊ ದಟ್ ಹೋಲ್ ರೆಸ್ಪಾನ್ಸಿಬಿಲಿಟಿ ಆನ್ ಯುವರ್ ಶೋಲ್ಡರ್ ಓನ್ಲಿ. ನಿಮ್ಮ ಹತ್ರನೇ ಇದೆ ಆ ರೆಸ್ಪಾನ್ಸಿಬಿಲಿಟಿ. ನೀವೇ ಆ ರೆಸ್ಪಾನ್ಸಿಬಿಲಿಟಿ ಹೊರಬೇಕು, ನೀವೇ ಆ ರೆಸ್ಪಾನ್ಸಿಬಿಲಿಟಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಎಫರ್ಟ್ ಹಾಕೋಬೇಕು, ರೈಟ್? ಸೊ ಪ್ಲೀಸ್ ಬಿ ಇಂಟ್ರಾಕ್ಟಿವ್ ವಿತ್ ಆಲ್ ದ ಕ್ಲಾಸಸ್ regarding this class also. Yes? Okay. Shall we start the next chapter? The very interesting chapter from our body. So that chapter is plant kingdom. Yes. What is the chapter title? Plant kingdom. One of the major chapters in botany track, in our botany track. Already we know this term, plant. Kingdom. What actually this kingdom meaning is? Kingdom. ಕನ್ನಡದಲ್ಲಿ ಸಾಮ್ರಾಜ್ಯ ಅಂತ ಕರಿತೀವಿ, ಸಸ್ಯ ಸಾಮ್ರಾಜ್ಯ. Kingdom, it is the one stage of classification. In the classification we are having several stages. The major stages already have studied in case of biological classification chapter. I think 7 stages we have observed there.
Species, the lowest level of classification. Species, that is the basic step of classification. Species, the similar species group will form genus, the similar related genera will form the family, similar families together form order, similar orders will form the class, similar classes will form the phyla, similar phyla will form the kingdom. That means species, genus, family, order, class, phylum, kingdom. These are the stages. Sera are the stages or the groups of classification. We will call it as a taxonomy, and one stage we will call it as a taxon. Taxon or taxon. Right? We observed that concept in biological classification chapter. What is the highest level of classification? Kingdom. What is the highest level? Kingdom. So here we are going to talk about the plant kingdom. That means the kingdom which involves all the plants together which are present on this earth. ಎಲ್ಲ plants ಗಳನ್ನ ಸೇರಿಕೊಂಡು ಒಂದು kingdom ಅಂತ ಮಾಡೋದು. But thing is, all plants are not exactly same from their morphology, from their anatomy, and from their physiology. From their morphology, ಬಾಹ್ಯ ರಚನೆ, from their anatomy, ಆಂತರಿಕ ರಚನೆ, from their physiology, ಅವುಗಳ ಕಾರ್ಯವಿಧಾನ. So from all the points of view, we are having so many varieties of plants, lots and lots together varieties of plants. But thing is, all the plants are having some common features. ಕೆಲವೊಂದಿಷ್ಟು ಬೇಸಿಕ್ ಲಕ್ಷಣಗಳು, ಕೆಲವೊಂದಿಷ್ಟು ಮೂಲ ಲಕ್ಷಣಗಳು ಒಂದೇ ಆಗಿರೋದಿಲ್ಲ. So such kind of all the plants together we are forming one kingdom. Which kingdom? Plant kingdom. And actually, who did that 5 kingdom classification? 5 kingdom classification. Yes, R.H. Whittaker. Who is that scientist? R.H. Whittaker. So R.H. Whittaker in the year 1969. In the year 1969, R.H. Whittaker classified all the living organisms. All the living organisms into 5 major kingdoms. So there, the first kingdom is Monera. First one is Monera, and the second one is Protista, and the third kingdom is Mycota. Fourth kingdom is Plantae, and the fifth kingdom is Animalia. Right? So all the living organisms grouped into 5 categories. Monera, Protista, Mycota. Mycota also called as fungi, ಶಿಲೀಂಧ್ರಗಳು. Mycota, Plantae and Animalia. 5 ಸಾಮ್ರಾಜ್ಯಗಳು ಅಂತ ಮಾಡಿದ್ರು. Who did that one? R.H. Whittaker in the year 1965. And before that one we were having a 4 kingdom classification, 3 kingdom classification, 2 kingdom classification. But right now we are majorly focusing on 5 kingdom classification. And here Monera, these are prokaryotic cells kingdom. This kingdom includes prokaryotic cells. ಅಂದ್ರೆ ಯಾವ ಸೆಲ್ಗಳಲ್ಲಿ, ಯಾವ ಜೀವಕೋಶಗಳಲ್ಲಿ ನಿಜವಾದ ಕೋಶ ಕೇಂದ್ರ ಇರೋದಿಲ್ಲೋ ಅಂಥ ಜೀವಕೋಶಗಳನ್ನ prokaryotic cell ಅಂತ ಕರೀತೀವಿ. The prokaryotic cells group or kingdom we will consider as a Monera. And remaining 4 kingdoms from Protista to Animalia, all are having the eukaryotic cells. ಇಲ್ಲಿ ಬರೋದೆಲ್ಲ eukaryotic cells. But ಅದರಲ್ಲೇ ಭಿನ್ನವಾಗ್ತಾ ಹೋಗೋದು, ಅದರಲ್ಲೇ ಡಿಫರೆನ್ಸ್ ಆಗ್ತಾ ಹೋಗೋದು. Okay, already I have studied these concepts in biological classification chapter. Just I am recalling just. And here, out of 5 kingdoms, in this chapter we are going to focus on plant kingdom. In the biological classification chapter, already you have studied Monera kingdom separately, Protista kingdom separately, Mycota, that is plant kingdom, fungi kingdom separately. ಈಗ ನೀವು ಸ್ಟಡಿ ಮಾಡಲಾರ್ದು ಇವೆರಡು kingdoms, plant kingdom and animal kingdom. So you are given with separate chapters, plant kingdom one chapter and animal kingdom one chapter. So zoology track ನಲ್ಲಿ animal kingdom chapter ನ ಡೀಲ್ ಮಾಡ್ತೀವಿ. So here we are focusing on that plant kingdoms here.
So what actually the plants are? What kind of organisms will refer them as plants? Let me consider. Plants means these are eukaryotic multicellular autotrophic organisms. What actually the plants are? These are eukaryotic. Just I told you, the cells which are having a true nucleus. ಯಾವ ಸೆಲ್ ಒಳಗಡೆ ನಿಜವಾದ ಕೋಶ ಕೇಂದ್ರ ಇದೆಯೋ ಅಂತ ಸೆಲ್ಸ್ ಗಳೇ ನಾವು eukaryotic cells ಅಂತ ಕರೀತೀವಿ. That means the plants are having such kind of cells. Eukaryotic multicellular, made up of many cells, more than one cells. Eukaryotic multicellular autotrophic. This is very important term. Autotrophic. That means the plants, the organisms which are preparing their own food or which are not depending on others. ಸ್ವಾವಲಂಬಿಗಳು. ನಾವು ಹೇಳ್ತಾರೆ ಪರಾವಲಂಬಿಗಳು, ಸ್ವಾವಲಂಬಿಗಳು. ಆಟೋಟ್ರೋಪ್ಸ್ ಅಂಡ್ ಹೆಟರೋಟ್ರೋಪ್ಸ್. ಹೆಟರೋಟ್ರೋಪ್ಸ್ ಅಂದ್ರೆ ಇನ್ನೊಂದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಫಾರ್ ದ ಪರ್ಪಸ್ ಆಫ್ ಫುಡ್. But these organisms are not depending on other organisms for the food process. Why? Because they are preparing their own food. ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತಾರೆ. Why? Why? Because these plants are majorly showing one process, photosynthesis. Which process majorly they are showing? Photosynthesis. That means that these organisms are photosynthetic organisms. Autotrophic means these are photosynthetic organisms. Such kind of organisms group we will refer as plants. And ಈ ತರ ಲಕ್ಷಣ ಇರೋ ಎಲ್ಲ ಆರ್ಗಾನಿಸಮ್ಸ್ ಒಂದು ಗ್ರೂಪ್ ಮಾಡಿದ್ರು. ಗ್ರೂಪ್ ಅದನ್ನ ಒಂದು ಸಾಮ್ರಾಜ್ಯ ಅಂತ ಕರೀತಾರೆ. So that is a plant kingdom, right? And here this plant kingdom, what we are seeing right now, are how many organisms, different kinds of plants we have included in this plant kingdom. It is not the same as it is in earlier cases. ಅದೇ ನಾವು ಮೊದಲು ನೋಡಿದಾಗ ಎಷ್ಟೋ ವರ್ಷದ ಹಿಂದೆ ಆವಾಗ ಪ್ಲಾಂಟ್ ಕಿಂಗ್ಡಮ್ ನಲ್ಲಿ ಏನೇನೋ ಆರ್ಗಾನಿಸಮ್ಸ್ ಅನ್ನ ಸೇರಿಸಿದ್ವಿ. ಬಟ್ ಈಗ ಆ ಥರದ ಎಷ್ಟೋ ಆರ್ಗಾನಿಸಮ್ಸ್ ಅನ್ನ ಕಿಂಗ್ಡಮ್ ಇಂದ ತೆಗೆದು ಬೇರೆ ಕಡೆ ಹಾಕಿದ್ದಾರೆ. ಲೆಟ್ ಮಿ ಗಿವ್ ಒನ್ ಎಕ್ಸಾಂಪಲ್. ಸೇ ಫಾರ್ ಎಕ್ಸಾಂಪಲ್, ಮೊನೇರಾ protista and mycota. Monera, protista, mycota members all are included in plants, in a plant kingdom. Monera, protista, mycota ಇಲ್ಲಿ ಬರುವಂತಹ ಆರ್ಗಾನಿಸಮ್ಸ್ ಗಳನ್ನ ಪ್ಲಾಂಟ್ ಕಿಂಗ್ಡಮ್ ನಲ್ಲಿ ಸೇರಿಸಿದ್ರು ಮೊದಲು. ಯಾಕೆಂದ್ರೆ ಮೊನೇರಾ, ಪ್ರೊಟಿಸ್ಟಾ, ಮೈಕೋಟಾ, ಮೈಕೋಟಾ ಮೀನ್ಸ್ ಫಂಗೈ, ಆಲ್ ಆಫ್ ದೀಸ್ ಆರ್ಗಾನಿಸಮ್ಸ್ ದೇರ್ ಸೆಲ್ಸ್ ಪರ್ಟಿಕ್ಯುಲರ್ಲಿ ಹ್ಯಾವಿಂಗ್ ಸೆಲ್ ವಾಲ್. ಅದೇನು ಬರ್ತಲ್ಲಿ? ಸೆಲ್ ವಾಲ್. ಸೇ ಫಾರ್ ಎಕ್ಸಾಂಪಲ್, ಇಫ್ ದಿಸ್ ಈಸ್ ದ ಸೆಲ್ ಮೀನ್ಸ್ these cells are having one extra thick covering and that extra thick covering is a cell wall. So all the three organisms members are having a cell wall. ನಾವು ಅದಕ್ಕೆ ಕನ್ನಡದಲ್ಲಿ ಕೋಶ ಭಿತ್ತಿ ಅಂತ ಕರಿತೀವಿ. ಕೋಶ ಪೊರೆ ಒಂದು, ಕೋಶ ಭಿತ್ತಿ ಒಂದು, ದಪ್ಪಾಗಿರೋದು. So because of presence of cell wall, all members are included in plant kingdom. Why? Because plants are also having cell wall. But other characters if we consider, ಅದನ್ನ ಬಿಟ್ಟು ಬೇರೆ ಬೇರೆ ಲಕ್ಷಣಗಳನ್ನ ಎಲ್ಲ ಆರ್ಗಾನಿಸಮ್ಸ್ ನೋಡಿದ್ರೆ ಬಹಳವಾಗಿ ಭಿನ್ನ ಆಗ್ತದೆ. ಸೊ ಒನ್ ಮೇಜರ್ ಥಿಂಗ್, ಆಲ್ ಮೊನೇರಾಸ್ ಆರ್ ನಾಟ್ ಫೋಟೋಸಿಂಥೆಟಿಕ್. ಎಲ್ಲ ಮೊನೇರಾಸ್ಗಳು ತಮ್ಮಿಷ್ಟ ತಾವು ಫುಡ್ ರೆಡಿ ಮಾಡ್ಕೊಳ್ದಿಲ್ಲ. ಮೊನೇರಾ ಮೀನ್ಸ್ ಬ್ಯಾಕ್ಟೀರಿಯಾ. ಆಲ್ ದ ಬ್ಯಾಕ್ಟೀರಿಯಾ ಕೆನಾಟ್ ಪ್ರಿಪೇರ್ ದೇರ್ ಓನ್ ಫುಡ್. ದಟ್ ಮೀನ್ಸ್ ಮ್ಯಾಕ್ಸಿಮಮ್ ಬ್ಯಾಕ್ಟೀರಿಯಾ ಆರ್ ಡಿಪೆಂಡಿಂಗ್ ಆನ್ ಅದರ್ಸ್. ಪ್ರೊಟಿಸ್ಟಾ, ಪ್ರೋಟೋಜೋವನ್ಸ್ ಅದರಲ್ಲಿ ಒಂದು ಬರೋ ಎಕ್ಸಾಂಪಲ್. ಸೇ ಫಾರ್ ಎಕ್ಸಾಂಪಲ್ ಅಮೀಬಾ, ಇಗ್ನಿನಾ, ಪ್ಯಾರಾಮೀಸಿಯಂ, ಪ್ಲಾಸ್ಮೋಡಿಯಂ, plasmodium, so such kind of many organisms, protista, those are also cannot preparing their own food. ಆ ಪ್ರಾಪರ್ಟಿನೇ ಇರೋದಿಲ್ಲ ಅಂತ. And fungi cannot prepare their own food. But
ಪ್ಲಾಂಟ್ಸ್ ತಮ್ಮ ಫುಡ್ ಅಂತ ರೆಡಿ ಮಾಡ್ಕೊಳ್ತವಲ್ಲ, ಅಂದ್ರೆ ಇದನ್ನೆಲ್ಲ ಒಂದೇ ಕಡೆ ಸೇರಿಸಲಿಕ್ಕೆ ಆಗೋದಿಲ್ಲ. ಬಟ್ ಡ್ಯೂರಿಂಗ್ ಅರ್ಲಿಯರ್ ಕ್ಲಾಸಿಫಿಕೇಶನ್ ಆಲ್ ವರ್ ಇನ್ಕ್ಲೂಡೆಡ್ ಇನ್ ದ ಸೇಮ್ ಕಿಂಗ್ಡಮ್. ದಟ್ ಮೀನ್ಸ್ ದಟ್ ವಾಸ್ ಒನ್ ಮಿಸ್ಟೇಕ್. ಬಟ್ ಅದನ್ನು ಚೇಂಜ್ ಮಾಡ್ತಾ ಬಂದ್ರು. And not only that, another similar cases if we consider cyanobacteria. Which bacteria? Cyanobacteria. Already I have heard this term, I think. Cyanobacteria, it is also called as a name blue-green algae. Its another name is blue-green algae. Cyanobacteria, another name is blue-green algae. Algae ಕನ್ನಡದಲ್ಲಿ ಶೈವಲ ಅಂತ ಕರಿತೀವಿ. ಶೈವಲಗಳು, ಶಿಲೀಂಧ್ರಗಳು, ಜಲಸಸ್ಯಗಳು ಅಂತ ಬರ್ತದೆ. ಶೈವಲಗಳು ಬ್ಲೂ ಗ್ರೀನ್ ಆಲ್ಗೆ, ನೀಲಿ ಹಸಿರು ಶೈವಲ ಬಂದಿತ್ತು. ನೀಲಿ ಹಸಿರು ಶೈವಲ. ಇಟ್ಸ್ ಅನದರ್ ನೇಮ್ ಇಸ್ ಸೈನೋಬ್ಯಾಕ್ಟೀರಿಯಾ. ಅಂಡ್ ಬ್ಲೂ ಗ್ರೀನ್ ಆಲ್ಗೆ ಇಟ್ ಕ್ಯಾನ್ ಪ್ರಿಪೇರ್ ಇಟ್ಸ್ ಓನ್ ಫುಡ್. ಸೊ ಇದು ತನ್ನಷ್ಟಕ್ಕೆ ತಾನೇ ತನ್ನ ಆಹಾರವನ್ನು ರೆಡಿ ಮಾಡ್ಕೊಳ್ಳೋದು. ಇಟ್ ಕ್ಯಾನ್ ಪ್ರಿಪೇರ್ ಇಟ್ಸ್ ಓನ್ ಫುಡ್. And because of this property, they included a blue-green algae in plant kingdom. Adala ಸೇರಿಸಿದ್ರು. But thing is, now it is not present in the plant kingdom. It is not present in the plant kingdom. It is present in the Monera kingdom. Why? Because it is one cyanobacteria. It shows bacterial properties. Monera characters more. But photosynthetic organism. So then earlier plant kingdom ಸೇರಿಸಿದ್ರೆ ಇದನ್ನು ತೆಗೆದು ಹಾಕಿದ್ರು. Why? Because one more thing, it is unicellular, but maximum plants are multicellular. ಅಂದ್ರೆ ಇಲ್ಲಿ ಡೆಫಿನಿಷನ್ ಕೊಟ್ಟರೆ ಎಲ್ಲ ಕ್ಯಾರೆಕ್ಟರ್ ಯಾವ್ದು ಮ್ಯಾಚ್ ಆಗುತ್ತೋ ಅದನ್ನು ಪ್ಲಾಂಟ್ ಕಿಂಗ್ಡಮ್ ಸೇರಿಸ್ತೀವಿ ಅಂತ ಅರ್ಥ, ರೈಟ್? And this is how the classification was continuously changed. That means the system of classification was continuously changing. So in that sense, according to the five kingdom classification, this is the five kingdom classification. According to five kingdom classification, if we consider the plant kingdom, this plant kingdom, that is all the plants have been grouped into two major categories. The first one is algae. The first one is algae. And next one is embryophytes. Algae and embryophyte. All the plants are divided into two categories. Yeah, first one algae, second one embryophyte. Algae ಅಂದ್ರೆ ಕನ್ನಡದಲ್ಲಿ ಶೈವಲ ಅಂತ ಹೇಳ್ತೀನಿ. algae ಕ್ಯಾರೆಕ್ಟರ್ ಯಾವ ತರ ಇದ್ರೆ ಅದಕ್ಕೆ algae plant ಅಂತ ಕರೀತಾರೆ ಅಂತ ಹೇಳಿ. ನೆಕ್ಸ್ಟ್ ಫಸ್ಟ್ ಒನ್ ಇಸ್ algae group, next one is embryophyte. Phyte means already we know. Phyte means plant. Phyte means plant. ಎಂಬ್ರಿಯೋ ಅಂದ್ರೆ ಕನ್ನಡದಲ್ಲಿ ಭ್ರೂಣ ಅಂತ ಹೇಳ್ತೀವಿ. ಅಂದ್ರೆ ಯಾವ ಪ್ಲಾಂಟ್ಗಳಲ್ಲಿ ಭ್ರೂಣದಿಂದ ಹೊಸ ಪ್ಲಾಂಟ್ ರೆಡಿ ಆಗುತ್ತೋ ಮೊದಲು ಭ್ರೂಣ ಬರಬೇಕಲ್ಲ. ಸೊ ಫ್ರಾಮ್ ದಟ್ ಎಂಬ್ರಿಯೋ ಇಫ್ ದ ನ್ಯೂ ಪ್ಲಾಂಟ್ ಗೆಟ್ ಅ ಫಾರ್ಮ್ ಮೀನ್ಸ್ such kind of all the plants will refer them as embryophytes. ಅಂದ್ರೆ ಭ್ರೂಣದಿಂದ ಜನಿಸುವಂತಹ ಸಸ್ಯಗಳು ಅಂತ ಅರ್ಥ, embryophytes. And here these embryophytes again are divided into two categories. One is bryophyte and next one is tracheophyte. Bryophyte and tracheophyte. Again two categories in embryophytes. ಒಂದು ಕಲೆ ಇಟ್ಕೊಳ್ಳಿ, ಅಲ್ಗೆಗಳಲ್ಲಿ ಭ್ರೂಣ ಬರೋದಿಲ್ಲ, ಭ್ರೂಣ ನೋಡೋದಿಲ್ಲ, ಎಂಬ್ರಿಯೋ ಕಾಣಿಸೋದಿಲ್ಲ. ಭ್ರೂಣ ಗೊತ್ತಾಗ್ತಲ್ಲ, ಎಂಬ್ರಿಯೋ ಕಾಣಿಸೋದಿಲ್ಲ. After the fertilization process, the zygote get formed. That zygote converted into embryo. That embryo cannot be present in case of algae. Algae ನೋಡೋದಿಲ್ಲ, zygote ಮಾತ್ರ ಇರ್ತದೆ. ಬಟ್ ಇಲ್ಲಿ ಅದೇ zygote embryo ಆಗುತ್ತದೆ. ಸೀಡ್ಗಳನ್ನು ನೋಡ್ತೇವೆ ಎಂಬ್ರಿಯೋ. ಬಟ್ ಇಲ್ಲಿ ಬರೋ ಎಲ್ಲಾ ಪ್ಲಾಂಟ್ಸ್ ಗಳಲ್ಲಿ ಸೀಡ್ ಇರುತ್ತಂತಲ್ಲ, ಎಂಬ್ರಿಯೋ ಇರುತ್ತೆ. And depending on that one, we are divided plants into again two types. Embryophytes divided into bryophytes and tracheophytes. And here tracheophytes again are divided into three kinds. The first one is pteridophytes.
First one is pteridophyte. Next one is gymnosperm, and the last one is angiosperms. Right? We are having three divisions in case of tracheophyte. Phyte means plant, already we know. Trachea, tracheo. That means these plants are having vascular tissue. These plants are having especially vascular tissue. Vascular tissue ಅಂತಂದ್ರೆ ನಾಳ ಅಂಗಾಂಶಗಳು ಅಂತ ಕರೀತಾರೆ ಕನ್ನಡದಲ್ಲಿ. ನಾಳಗಳು ಎರಡು ನಾಳಗಳು ಗೊತ್ತಾ ನಮಗೆ? xylem and phloem. Xylem and phloem. What actually the xylem is? Xylem is a water conducting tissue. ನೀರು ಸರಬರಾಜು ಅಂಗಾಂಶ. Phloem is food conducting tissue. ಆಹಾರ ಸರಬರಾಜು ಅಂಗಾಂಶ. Xylem and phloem together called as vascular tissues. Vascular tissues. The plants which are having vascular tissues or the plants which are having a xylem and phloem, those all plants we will call them as tracheophytes. Okay, let's look at the tracheophytes. And these tracheophytes again divide into three kinds: pteridophyte, gymnosperm, angiosperms. Hey, pata bada sura. Ila ready ho. Yes, tracheophytes again divided into pteridophyte, gymnosperm, angiosperms. That means all of these plants are having xylem and phloem. Then what about bryophyte? You can ask the question. Bryophytes do not have xylem and phloem. ಅದರಲ್ಲಿ xylem phloem ಇರೋದಿಲ್ಲ. ಏನಿರೋದಿಲ್ಲ? xylem phloem ಇರೋದಿಲ್ಲ. ಈ ಮೂರು ಪ್ಲಾಂಟ್ಸ್ ಗಳಲ್ಲಿ ಇರೋದಿಲ್ಲ. And algae, what about algae? Algae also do not have xylem and phloem. Bryophytes also do not have xylem and phloem. But ಇವು ಎರಡಕ್ಕೂ ಏನು ಡಿಫರೆನ್ಸ್ ಆಯ್ತಂದ್ರೆ ಇಲ್ಲಿ ಎಂಬ್ರಿಯೋ ಬರೋದಿಲ್ಲ. There is no formation of embryo, but here embryo is formed. But both do not have xylem and phloem, right? And here in the tracheophytes only we can observe about 2,75,000 species. ನಾವು ಬರೀ ಟ್ರಾಕಿಯೋಫೈಟ್ಸ್ ಅನ್ನು ಕನ್ಸಿಡರ್ ಮಾಡಿದ್ರೆ 2,75,000 ವಿಧದ ಸಸ್ಯಗಳಿವೆ ಅಂತ. That means pteridophyte, gymnosperm, angiosperm, so many types are there here. Right? Now, total how many groups we have actually mentioned? First one, algae. First group in the plant kingdom. Next group is bryophytes. And next group is pteridophytes. And next one, gymnosperm. And last one, angiosperm. Right? We are having 5 divisions, 5 total. First one is algae, next one bryophyte, next one pteridophyte, next one gymnosperm, last one angiosperm. These are the 5 groups that we are majorly studying under the plant kingdom. And here, bryophyte if we consider, we will consider it as amphibian of plant kingdom. What we will call it as amphibian of plant kingdom. ಅಂದ್ರೆ ಕನ್ನಡದಲ್ಲಿ ಉಭಯವಾಸಿ ಅಂತ ಹೇಳ್ತಿದ್ರು. ಕಪ್ಪೆ ಉಭಯವಾಸಿ, ಅದ ನೀರಲ್ಲಿ ಇರುತ್ತೆ ಮತ್ತು ನೆಲದ ಮೇಲೆ ಇರುತ್ತೆ ಅಂತ, ಆ ರೀತಿ ಅಂತ. So this kind of bryophytes, usually those are present on the land. Those are present on the land, but to complete their life cycle, ಅದರ ಜೀವನ ಚಕ್ರ ಪೂರ್ಣಗೊಳ್ಳಬೇಕಾಗಿತ್ತು. To complete their life cycle, those plants are depending on water. ಅಂದ್ರೆ ನೀರು ಬೇಕು, ನೆಲನೂ ಬೇಕಂತ, ಎರಡು ಇರಲೇಬೇಕಂತ. Such kind of plants will refer them as amphibians. Amphibians of plant kingdom. But these algae plants are aquatic plants. ಇವು ಕಂಪ್ಲೀಟ್ ಆಗಿ ನೀರು ಇರಲೇಬೇಕು, ಇದಕ್ಕೆ ನೀರಿದ್ರೆ ಮಾತ್ರ ಉಳಿತಾವೆ. That means these are aquatic plants. And remaining of these plants from pteridophytes, pteridophyte onwards, these plants are terrestrial plants. ಅಂದ್ರೆ ಟೋಟಲ್ ಆಗಿ ನೆಲದ ಮೇಲೆ ಇರುವಂತ ಪ್ಲಾಂಟ್ಸ್.
These are terrestrial plants and this is aquatic plant. Aquatic plants and terrestrial plants, in between this is the correction, bryophyte. ಅಂದ್ರೆ ಇದಕ್ಕೆ ನೀರು ಬೇಕು ನೆಲನೂ ಬೇಕಂತ. Hence we will consider as an amphibian of plant kingdom. Next, ಇಲ್ಲೆಲ್ಲ ಬ್ರಯೋಫೈಟ್ ಅಂತ ಬಂತು, ಟ್ರಾಕೋಫೈಟ್ ಅಂತ ಬಂತು, ಟೆರಿಡೋಫೈಟ್ ಅಂತ ಬಂತು, ನೆಕ್ಸ್ಟ್ ಸ್ಪರ್ಮ್ ಅಂತ ಬಂತು ಅಂತ. ಇಲ್ಲಿ ನೇಮ್ಸ್ ಜಿಮ್ನೋಸ್ಪರ್ಮ್, ಎಂಜಿಯೋಸ್ಪರ್ಮ್. Why? Because here in our biology, in botany side, sperm means seed. Spermatophyte, that means seed producing plants. These are seed producing plants, spermatophytes. So sperm means seed. Gymnosperm and angiosperms, these plants are producing seeds. What those are producing? Seeds. Gymnosperm plants are producing the seeds, but the thing is, seeds are not covered. Seeds are not covered. That means naked seeded plants. Anavruta bija sasyagalu. Angiosperm plants are producing the seeds, but the thing is, seeds are covered. Covering is fruit. These angiosperms are producing the seeds, but the seeds are covered. Avruta bija sasyagalu. Anavruta bija sasyagalu, avruta bija sasyagalu. These are the two special categories producing the seeds. And that seed inside having embryo. But here seeds are not produced, but embryos are produced. So pteridophyte, gymnosperm, angiosperms, all the plants are producing embryos. But thing is, all the plants are having a xylem and a phloem. Bryophyte also producing the embryo, but do not have xylem and a phloem. Hence, bryophyte and algae, these two plants will refer them as non-tracheophytes or non-vascular plants. These are non-vascular plants, remaining three are vascular plants. Right? This is how we can see the categorization in case of plant kingdom. Plant kingdom ದಲ್ಲಿ ಈ ರೀತಿ ನೋಡ್ತಾ ಹೋಗ್ತೀವಿ ಅಂತ. ಈ ಚಾಪ್ಟರ್ ದಲ್ಲಿ ಏನಿದೆ ಅಲ್ಗೆ ಕ್ಯಾರೆಕ್ಟರ್ಗಳೇನು, ಅದರ ಟೈಪ್ಸ್ ಏನು, ಬ್ರಯೋಫೈಟ್ ಕ್ಯಾರೆಕ್ಟರ್ಸ್ ಏನು, ಅದರ ಟೈಪ್ಸ್ ಏನು, ಟೆರಿಡೋಫೈಟ್ಸ್ ಅಂದ್ರೆ ಪ್ಲಾಂಟ್ಸ್ ಯಾವ ರೀತಿ ಇರ್ತವೆ, ಜಿಮ್ನೋಸ್ಪರ್ಮ್ ಪ್ಲಾಂಟ್ಸ್ ಯಾವ ರೀತಿ ಇರ್ತವೆ, ಎಂಜಿಯೋಸ್ಪರ್ಮ್ ಪ್ಲಾಂಟ್ಸ್ ಯಾವ ರೀತಿ ಇರ್ತವೆ, ಅದ್ರ ಜೊತೆಗೆ ಅದರ ಲೈಫ್ ಸೈಕಲ್ ವೆರಿ ಇಂಟ್ರೆಸ್ಟಿಂಗ್ ಅಂತ. ಆ ಲೈಫ್ ಸೈಕಲ್ ಹೆಂಗಿರುತ್ತೆ ಅಂತ. ರೈಟ್? ಇನ್ನೊಂದು, ಈ ಚಾಪ್ಟರ್ ರಿಲೇಟೆಡ್ ಸಾಕಷ್ಟು ಅನಿಮೇಟೆಡ್ ವಿಡಿಯೋಸ್ಗಳು ಬರ್ತವೆ, ಸಾಕಷ್ಟು ಪಿಕ್ಚರ್ಸ್ಗಳು ಬರ್ತವೆ. ನಿಮಗೆ ಇಮ್ಯಾಜಿನೇಷನ್ ಜಾಸ್ತಿ ಕಷ್ಟ ಆಗೋದಿಲ್ಲ. ಈಗ ಯಾವ ಪ್ಲಾಂಟ್ ಎಕ್ಸಾಂಪಲ್ ಹೇಳಿದ್ರೆ ಆ ಪ್ಲಾಂಟ್ ನಿಮ್ಗೆ ಈಸಿಯಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುತ್ತೆ, ಅದ್ರ ವಿಡಿಯೋಸ್ ಆಗಲಿ ಅದರ ಇಮೇಜಸ್ ಆಗಲಿ. ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್. ನನಗೆ ನೀವೆಲ್ಲ ಇಂಟ್ರಾಕ್ಟ್ ಮಾಡಿದ್ರೆ ಇನ್ನೂ ಭಾಳ ಖುಷಿ ಅನಿಸುತ್ತೆ. ಅಂದರೆ ಎಸ್ಪೆಷಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್, ನೀವೆಲ್ಲ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು, ನಿಮ್ಗೆ ಏನೇ ಡೌಟ್ಸ್ ಬರ್ತೀವಿ ಅಂತ ಕನ್ನಡದಲ್ಲೇ ಕೇಳಿದೆ, ನನಗೆ ಇನ್ನೂ ಖುಷಿ ಅನಿಸುತ್ತೆ. ಅದು ಆ ಡೌಟ್ಸ್ ಒಂದು ವಿಡಿಯೋ ಮಾಡಿ ಕಳಿಸ್ತಾರೆ, ಅದು ಗ್ರೂಪ್ನಲ್ಲಿ ಹಾಕಿ, ಸಾರಿ ಅದು ವಿಡಿಯೋ ಕ್ಲಾಸಸ್ನಲ್ಲಿ ಹಾಕಿ ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ let us focus on these individual groups separately. And before going to that, let's have a look on classification systems. ನಾನು ನಿಮ್ಗೆ ಹೇಳಿದ್ದೆ ಇಲ್ಲಿ RH Whittaker classified the organisms like this. ಇದು ಒಂದು ಥರದ ಕ್ಲಾಸಿಫಿಕೇಶನ್. ಅದೇ ರೀತಿ ನಾವು ಯಾವ ಆರ್ಗ್ಯಾನಿಸಮ್ಸ್ ಅನ್ನು ಕ್ಲಾಸಿಫೈ ಮಾಡಬೇಕಂದ್ರೆ ಯಾವ ಕಾನ್ಸೆಪ್ಟ್ಸ್ ಗಳನ್ನ ತಲೆ ಇಟ್ಟುಕೊಂಡು, ಯಾವ ವಿಚಾರಗಳನ್ನು ತಲೆ ಇಟ್ಟುಕೊಂಡು ಆರ್ಗ್ಯಾನಿಸಮ್ಸ್ ಅನ್ನು ಕ್ಲಾಸಿಫೈ ಮಾಡ್ತೇವೆ. ಅಂದ್ರೆ ಪ್ಲಾಂಟ್ಸ್ ಅನ್ನ ಕ್ಲಾಸಿಫೈ ಮಾಡ್ತೇವೆ. ಸೊ ಅದಕ್ಕೆ ಬೇರೆ ಬೇರೆ ಸಿಸ್ಟಮ್ಸ್ ಗಳಿವೆ. ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್, ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್, ರೈಟ್, ಫೈಲೋಜೆನೆಟಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್, ಅವನ್ನೆಲ್ಲ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕನ್ಸಿಡರ್ ಮಾಡೋಣ. ರೈಟ್.